ಹನುಮಂತ ವಜ್ರಕಾಯ ಚಿರಂಜೀವಿ. ಇದರ ಮೇಲೆ ನಮ್ಮ ಶ್ರೀ ರುದ್ರನ ಪರಮ ಭಕ್ತ. ರುದ್ರ ಹೀಗೆಯೇ ಹಲವು ಸಂವತ್ಸರಗಳು ಕಳೆದಿರಲು ಒಂದಾನೊಂದು ದಿವಸ ಗೌತಮ ಮುನಿಯ ಆಶ್ರಮದಲ್ಲಿ ಒಬ್ಬ ಶಿವಯೋಗಿಯು ತನ್ನ ಇಷ್ಟಲಿಂಗವನ್ನು ಕಳೆದುಕೊಂಡಿರಲು ಎಷ್ಟು ಹುಡುಕಿದರೂ ಸಿಗದಿದ್ದಾಗ ಗಂಡು ಗದ್ದರಿಯೂಡಿ ಪ್ರಾಣವನ್ನು ಅರ್ಪಿಸಲು ಸಿದ್ಧನಾಗಿರಲು ಅವರ ಭಕ್ತಿಯನ್ನು ಮೆಚ್ಚಿದ ಪಾರ್ವತಿ ಪರಮೇಶ್ವರರು ಪ್ರತ್ಯಕ್ಷರಾಗಿ ಆ ಶಿವಯೋಗಿಗೆ ಇಷ್ಟಲಿಂಗವನ್ನು ಕರುಣಿಸಿರಲು ಈ ಸಂತೋಷಕ್ಕಾಗಿ ಗೌತಮ ಮಹರ್ಷಿಯು ಸರ್ವರಿಗೂ ಔತಣಕೂಟವನ್ನು ಏರ್ಪಡಿಸಿರಲು ಪರಮೇಶ್ವರನ ಸಮ್ಮುಖದಲ್ಲಿ ಕೆಲವರು ಹಾಸ್ಯವನ್ನು ಮಾಡುತ್ತಿದ್ದರು, ಕೆಲವರು ನಾಟ್ಯವನ್ನು ಮಾಡುತ್ತಿದ್ದರು, ಕೆಲವರು ಗಾಯನವನ್ನು ಮಾಡುತ್ತಿದ್ದರು. ಆಂಜನೇಯ ಕುಮಾರನು ಬಹು ಇಂಪಾಗಿ ಗಾಯನವನ್ನು ಮಾಡುತ್ತಿದ್ದುದನ್ನು ಕಂಡ ಶಂಕರನು, ಆಂಜನೇಯ ಕುಮಾರನೇ, ಇದೇ ರಾಗಗೀತಗಳಿಂದ ನಮ್ಮನ್ನು ಕೈಲಾಸಕ್ಕೆ ತರಳಿಸಿ ಬರಲಿಯಾ ಎಂದು ಕೇಳಲಾಗಿ